ಈಗ ಸಿಸಿ ಫುಟೇಜ್ ಚೆಕ್ ಮಾಡಬಹುದು ತಾನೆ. ಗಣೇಶ ಕುಡಿಸೋದು ತಪ್ಪ? ಗಣೇಶ ಕುಡಿಸೋದಕ್ಕೆ ಪರ್ಮಿಷನ್ ಕೊಟ್ಟಾರ ಯಾರು? ಪರ್ಮಿಷನ್ ಕೊಟ್ಟಾರ ಸರ್ ಗಣೇಶ ಕುಡಿಸೋದಕ್ಕೆ? ಅದನ್ನ ಇವಾಗೆಲ್ಲ ಪೊಲೀಸ್ ಸಿಬ್ಬಂದಿ ಅವಾಗ ಇಪ್ಪತ್ತೈದು ಅದನ್ನ ಬಿಟ್ಬಿಟ್ಟು ಏಕಾಏಕಿ ಗಣೇಶ ಬಿಟ್ಬಿಟ್ಟು ಬಂದು ಮನೆಗೆಲ್ಲರನ್ನ ಮಧ್ಯೆ ಕರ್ಕೊಂಡು ಬರೋದು ಏನಾರ ಹೆಚ್ಚು ಕಡಿಮೆ ಯಾರು ಬಂದಿದ್ರು? ನಾವೆಲ್ಲ ಒಬ್ಬರಿಯಾಗಿರ್ತೀವಿ ಮನೆಯಲ್ಲಿ. ನಮ್ಮ ಕರ್ಕೊಂಡು ಕುಡಿಸೋಕೆ ನಾವು ಗಣೇಶನ ಬಿಟ್ಟಿದ್ವಿ. ನಮ್ಮ ಕರ್ಕೊಂಡು ಕುಡಿಸೋಕೆ ಹೇಳಿದವರು ಗಂಡಸರು ಬೇಡ, ಗಂಡಸರು ಹೆಂಡತಿ ಮಕ್ಕಳು ನೋಡಬೇಕು. ಅವರು ನಾಳೆ ಹೆಂಡತಿ ಮಕ್ಕಳು ಹೆಚ್ಚಾಗಲ್ಲ, ಅವ್ರು ಬರಲ್ಲ ಸರ್. ಗಂಡಸರೇ ಬರೋದು, ನಮ್ಮನೆ ಗಂಡಸರೇ ಬರೋದು. ಅವ್ರು ಬರಲ್ಲ, ಅವ್ರ ಹೆಂಡತಿ ಮಕ್ಕಳು ಏನಾದ್ರೆ ಅವ್ರು ಹೋಗ್ತಾರೆ. ನಮ್ಗೆ ಏನಾದ್ರು ಏನು ಬರಲ್ಲ. ನಮ್ಮ ಹಿಂದೂಗಳು ಗಣೇಶ ಕುಡಿಸೋದೇ ಬೇಡ, ಅವರು ಮಾಡ್ಕೊತಾ ಇದ್ದಾರೆ ಅಲ್ವಾ? ಬೇಡವಾಗಿದ್ದು ಇಂಥ ಸಮಸ್ಯೆ ನಮ್ಗೆ ಏನಕ್ಕೆ ಬೇಕಾಗಿತ್ತು? ನನ್ನ ಮಗ ಅಪ್ಪ ಅಂತ ನಾನು ಎಲ್ಲಿ ತೋರಿಸ್ತಾನೆ? ನಿದ್ದೆ ಮಾಡಿಲ್ಲ, ಹೊಟ್ಟೆ ತಿಂದಿಲ್ಲ, ನನ್ನ ಎಲ್ಲಿ ಹೇಳೋಣ? ಕಳೆದ ಇಪ್ಪತ್ತೈದು ರೂಮಲ್ಲಿ ಹೋಗಿ ಎಲ್ಲ ತಡ್ತಾನಲ್ಲ, ರೂಮ್ಗೆ ಹೋಗಿ ಬೇಗ ಹಾಕಿದ್ರು. ಎಲ್ಲಿ ನಮಗೆ ಪರ್ಮಿಷನ್ ಕೊಡಬೇಕಾಗಿತ್ತು. ಪರ್ಮಿಷನ್ ತಗೊಂಡಿದ್ದಾರೆ, ಗಣೇಶ ಬಿಡೋಕೆ ಪರ್ಮಿಷನ್ ತಗೊಂಡಿದ್ದಾರೆ. ಪರ್ಮಿಷನ್ ತಗೊಂಡ್ಮೇಲೆ ಅರೆಸ್ಟ್ ಮಾಡಿದ್ದಾರೆ. ಹೆಂಗೆ ಸರ್? ನನ್ನ ಅತ್ತೆ ಅವರು, ನನ್ನ ಮಗ, ನನ್ನ ಸೊಸೆ, ನಾನು 4 ಜನ, ನನ್ನ ಗಂಡ ಸೇರಿ 5 ಜನ. ನಾವಿಬ್ಬರು ಆಚೆಗೆ ಹೋಗೋಲ್ಲ. ನನ್ನ ಗಂಡನೇ ಪ್ರತಿಯೊಂದಕ್ಕೂ ನನ್ನ ಗಂಡನೇ ಜವಾಬ್ದಾರಿ. ಈಗ ಅವ್ರು ಇಲ್ವಲ್ಲ, ನನಗೆ ಯಾರು ನೋಡ್ಕೊತಾರೆ? ನನ್ನ ಮಗ ಅಪ್ಪ ಅಂತಂದರೆ ನಾನು ಎಲ್ಲಿ ತೋರಿಸೋಣ ಸರ್? ನಿದ್ದೆ ಮಾಡ್ತಿಲ್ಲ, ಹೊಟ್ಟೆಗೆ ತಿಂದಿಲ್ಲ, ನನ್ನ ಎಲ್ಲಿ ಅಂತ ಹೇಳೋಣ? ಕಳ್ಕಿತ್ಪದ ಅದು ರೂಮಲ್ಲಿ ಹೋಗಿ ಎಲ್ಲ ತಡಕ್ತಾನಲ್ಲ, ರೂಮ್ಗೆ ಹೋಗ್ಬಿಟ್ಟು ಅಂಬೆಗಾಲು ಹಾಕ್ಕೊಂಡು ಎಲ್ಲಿ ಅಂತ ಉತ್ತರ ಹೇಳೋಣ ಸರ್? ನನ್ನ ಮಗಿಗೆ ರಾತ್ರಿ ಎಲ್ಲ ರೂಮಲ್ಲಿ ತಡ್ಕೈತೆ. ಅವ್ರು ಬರ್ತಾರಾ? ಅವನು ಚಲರಾಯ ಸ್ವಾಮಿ ಹೇಳಿದ್ರಲ್ವ CC ಕ್ಯಾಮ್ರಾ ನೋಡ್ತೀವಿ ಅಂತ. CC ಕ್ಯಾಮ್ರಾ ನೋಡಿದ್ರೆ ಯಾಕೆ ಸರ್ FIR ಮಾಡಿದ್ರು? ಈಗ ಉತ್ತರ ಹೇಳಿ. ಅವ್ರು ಚಲರಾಯ ಸ್ವಾಮಿ ಅವ್ರು ಬರಲಿ. FIR ಮಾಡಿಸೋರೆ ಯಾಕೆ ಮಾಡಿಸಿದ್ರು? ನಾನು ಹೇಳಿದೆ FIR ಮಾಡಿಸ್ಬೇಡಿ ಸರ್. ಅವರು ಮನೇಲಿರೋರು ಡ್ಯೂಟಿ ಮಾಡ್ತಾ ಇರೋರು. ಡ್ಯೂಟಿ ನಾನು ಇದು ಕೊಡ್ತೀನಿ, ಡ್ಯೂಟಿಗೆ ಹೋಗಿರೋ ಕಾರ್ ಇದನ್ನು ಕೊಡ್ತೀನಿ. ಅವನು ಡ್ಯೂಟಿಗೆ ಹೋಗಿ ಬಂದವನೇ ಸರ್ ಜೊತೆ. ಆ ಸರ್ರು ಬೇಕಾದ್ರೆ ಬಂದು ನಿಂತ್ಕೋತಾರೆ ಸರ್, ನಮ್ಮ ಜೊತೆಲೇ ಇದ್ರು ಅಂತ ಅವ್ರು ಹೇಳ್ತಾವ್ರೆ. ಹೇಳಿದ್ರು ನೀವು FIR ಹಾಕ್ಬಿಟ್ಟು ಜೈಲಿಗೆ ಕಳ್ಸೋದಾರ. ಹಾರ್ಟ್ ಪೇಷಂಟು, ಶುಗರ್ ಪೇಷಂಟು, BP ಪೇಷಂಟು ಏನಾರ ಹೆಚ್ಚು ಕಮ್ಮಿ ಆದರೆ ನಾವು ಯಾರನ್ನೂ ಕೇಳೋದು? ಹಾಂ, ಯಾರ ಹತ್ರ ಹೋಗಿ ಸರ್ ನನ್ನ ನ್ಯಾಯ ಕೇಳಬೇಕು? ಇವಾಗ ಮನೆಯವ್ರನ್ನ ನಮ್ಮ ಜೊತೆ ಕ್ಯಾಂಟೀನಲ್ಲಿ ಇದ್ದವ್ರನ್ನ ಕರ್ಕೊಂಡೋಗಿದ್ದಾರೆ ಸರ್. ಬಂದು ಅವ್ರು ನಮ್ಮ ಜೊತೆನೇ ಇದ್ರು. ಕುಮಾರ್ ಅಂತ ಹೇಳಿ ಅವ್ರ ಹೆಸರು. ಸಂಜೆ 6:30 7:30 ಗಂಟೆ ನನ್ನನ್ನು ಮನೆ ಕರ್ಕೊಬಂದು ಬಿಟ್ಟುಬಿಟ್ಟು ಪಾಪ ಅವ್ರು ಬಂದು ಊಟ ಮಾಡಿ ಮನಗಿದ್ದಾರೆ. ಬಂದು ಡೋರ್ ತೆಗಿಯೋಕ್ಕೂ ಬಿಡ್ತಾ ಇಲ್ಲ. ಪೊಲೀಸ್ನವ್ರು ಒದ್ಬಿಟ್ಟು ಹೆಸ್ರು ಹಿಡ್ದು ಕೂಗೆದ್ಕೊ. ಮನೆಗೆ ಮನಗಿರೋರ್ಗೆ ಹೆಸರು ಅವ್ರಿಗೆ ಸರ್ ಗೊತ್ತಾಗುತ್ತೆ? ಹೋಗ್ಲಿ, ಅವರು ಗಣೇಶ ವಿಸರ್ಜನೆ ಮಾಡತಕ್ಕೆ ಹೋಗಿ ಸಣ್ಣ ಮಕ್ಕಳು ಅಂತ ಹೋಗಿದ್ದು ಬಂದಿರೋದು ಅಷ್ಟೇ. ಅವ್ರು ಇನ್ನೇನಕ್ಕೂ ಓದೋರೇ ಅಲ್ಲ. ಇವ್ರು ಇಲ್ಲ ಅಂದಿದ್ರೆ ಗಣೇಶನ್ ಕೂರಿಸ್ಬೇಡಿ ಅಂತ ಹೇಳ್ಬೇಕಾಗಿತ್ತು. ಪರ್ಮಿಷನ್ ಇವ್ರು ಕೊಡಬಾರ್ದಾಗಿತ್ತು. ಪರ್ಮಿಷನ್ ತಗೊಂಡಿದ್ದಾರೆ ತಾನೇ, ಗಣೇಶನ್ ಬಿಡೋಕೆ ಪರ್ಮಿಷನ್ ತಗೊಂಡಿದ್ದಾರೆ. ಪರ್ಮಿಷನ್ ತಗೊಂಡ್ಮೇಲೆ ಇವ್ರು ಅರೆಸ್ಟ್ ಮಾಡೋಂಥದ್ದು ಏನೈತೆ? ಇಂಥ ಪ್ರಾಬ್ಲಮ್ ಎಲ್ಲ ತಗೋಬೇಕು ಅಂದಿರಿ ಇವ್ರು ಗಣೇಶನ್ ಕೂರಿಸ್ಬೇಡಿ ಅಂತ ಹೇಳೋರು ನಮಗೆ ಅಲ್ವಾ? ನಮ್ಮ ಮಕ್ಕಳುಗಳನ್ನ, ನಮ್ಮ ಗಂಡೀರನ್ನ ಕರ್ಕೊಂಡೋಗಿ ಹಿಂಸೆ ಕೊಡೋದ್ರ ಬದಲು ಫಸ್ಟೇ ಹೇಳೋರು ಗಣೇಶನ್ ಕೂರಿಸ್ಬೇಡಿ ಅಂತ. ನಮ್ಮ ಹಿಂದೂಗಳು ಗಣೇಶನ್ ಕೂರಿಸೋದೇ ಬೇಡ, ಅವರು ಮಾಡ್ಕೋತಾ ಇದ್ರೆ ಎಲ್ಲ ನೀವೇ ಅಲ್ವಾ? ಬೇಡವಾಗಿತ್ತು. ಇಂಥ ಸಮಸ್ಯೆ ನಮ್ಗೆ ಏನಕ್ಕೆ ಬೇಕಾಗಿತ್ತು? ಈಗ ಬಂದ್ಬಿಟ್ಟು ಹಿಂಗೆ ಬೀದಿ ನಿಂತ್ಕೊಳ್ಳೋ ಅವಶ್ಯಕತೆ ನಮ್ಗೆ ಇರಲಿಲ್ಲ. ನನ್ನ ತಮ್ಮನ ಇಬ್ಬರನ್ನ ಕರ್ಕೊಂಡು ಹೋಗಿದ್ದಾರೆ ಸರ್ ಅವರು. ಈಗ CC ಫುಟೇಜ್ ಇದೆ ತಾನೆ, ಅದ್ರಲ್ಲಿ ಚೆಕ್ ಮಾಡ್ಬೋದೈತಾನೆ. ಗಣೇಶನ್ ಕುಣಿಸೋದೇ ತಪ್ಪ? ಗಣೇಶನ್ ಕುಣಿಸೋದಕ್ಕೆ ಪರ್ಮಿಷನ್ ಕೊಟ್ಟಾರ ಯಾರು? ಪರ್ಮಿಷನ್ ಕೊಟ್ಟಾರ ಯಾರು ಸರ್ ಗಣೇಶನ್ ಕುಣಿಸೋದಕ್ಕೆ? ಅದನ್ನ ಇವಾಗೆಲ್ಲ ಪೊಲೀಸ್ ಸಿಬ್ಬಂದಿ ಇಕ್ಕವ್ರಲ್ಲ, ಅವಾಗ ಇಪ್ಪತ್ತೈತೆ ತಾನೆ. ಅದನ್ನ ಬಿಟ್ಬಿಟ್ಟು ಏಕಾಏಕಿ ಗಣೇಶನ್ ಬಿಟ್ಬಿಟ್ಟು ಬಂದು ಮನೆಗಿರೋರ್ನ ಒದ್ದೆ ಕರ್ಕೊಂಡು ಹೋಗೋರೆ ಏನಾರ ಹೆಚ್ಚು ಕಡಿಮೆಗೆ ಯಾರು ಬರ್ತಿದ್ರು? ನಾವೆಲ್ಲ ಗೆಲ್ಸಿರೋದಕ್ಕೆ ಗೆದ್ದಿದ್ದು. ಇನ್ನು ಅವರೇ ಏಕಾಏಕಿ ಅವರೇ ಹಾಕೊಂಡು ಕೇಳ್ತಿದ್ರಾ? ನಿನ್ನೆ ಬೆಳಿಗ್ಗೆಯಿಂದ ಹಿಡಿದು ಸಂಜೆ 8 ಗಂಟೆ ನಿಂತಿದ್ದಾರೆ. ತೋರಿಸಿ, ನಮ್ಮ ಮಕ್ಕಳನ್ನ ತೋರಿಸಿ ಅಂತ ಕಾಲು ಕೈಯೆಲ್ಲ ಇಟ್ಕೊಂಡಿದ್ದಾರೆ. ಮಕ್ಕಳನ್ನ ತೋರಿಸಲೇ ಕರ್ಕೊಂಡು ಹೋಗಿ ಮಂಡ್ಯಕ್ಕೆ ಜೈಲಿಗೆ ಹಾಕಿದ್ದಾರೆ. ಏನು ಮಾಡಿದಾರೆ? FIR ಹಾಕಕ್ಕೆ ಏನು ಕೊಲೆ ಮಾಡಿದಾರಾ? ದರೋಡೆ ಮಾಡಿದಾರಾ? ಕೊಲೆ ಮಾಡಿರೋರ್ನೆಲ್ಲ ಬಿಡ್ಕೊಂಡು ಕೂತಿದ್ದಾರೆ. ಏನು ಹೇಳೋರು ಸರ್? ನಾವು ಏನು ತಪ್ಪು ಮಾಡಿಲ್ಲ ಸರ್. ಅವ್ರು ಬೇಕು ಅಂತಂದ್ರೆ ಅವ್ರ ಏರಿಯಾದಲ್ಲಿ ಇತ್ತು ಅಂತ ಸುಟ್ಟಾಕಿರೋದು ಸರ್. ಅಂದ್ರೆ ಪ್ರಮುಖವಾಗಿ ಅವ್ರ ಏರಿಯಾದಲ್ಲಿ ನಿಮ್ಮ ಬಟ್ಟೆ ಅಂಗಡಿ ಇದ್ದಿದ್ದ ಕಾರಣಕ್ಕೋಸ್ಕರನೇ ಈ ಸುಟ್ಟಾಕ. ಓ ಸರ್, ಇದೇನಕ್ಕೆ ಸುಟ್ಟಾಕ್ತಾರ ಸರ್? ನಮಗೂ ಅವ್ರಿಗೂ ಏನೇ ತರದೇನು ತೊಂದರೆ ಇರಲಿಲ್ಲ ಸರ್. ಎಷ್ಟು ಲಾಸ್ ಆಗಿದೆ ಸರ್ ಅಂದಾಜು? 1.5 ಕೋಟಿ ಲಾಸ್ ಆಗೈತೆ ಸರ್. ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ? ಹಿಂಗ ಅಂಗಡಿ ಸುಟ್ಟೋಗಿದೆ ನಿಂತಿದೆ ಸರ್. ನಾನು ಪೊಲೀಸ್ ಅವ್ರಿಗೆಲ್ಲ ಕರೆದೆ, ಇಲ್ಲ ಕಣಪ್ಪ ನಮ್ಗೆ ಹೊಡಿತಾರೆ ಅಂತ. ಅವ್ರು ಬರಕ್ ಹೋಗಿಲ್ಲ ಸರ್. ಅವ್ರು ಬರ್ದೆ ಅಲ್ಲೇ ನಿಂತ್ಕೊಂಡಿದ್ರು ಸರ್. ನಾನೇ ಕರೆದೆ ಸರ್. ನಾನು ಇಲ್ಲೇ ಇದೆ ಸರ್, ನಮ್ಮ ಮೇಲೆ ಹೊಡೆದ್ರು ಅಂತ ಓಡ್ಬಿಟ್ಟೆ ಸರ್. ಚಪ್ಪಲಿ ಬಿಟ್ಬಿಟ್ಟೆ ನಾನು. ಅವ್ರಿಗೂ ಹೊಡೆದಿದ್ರು ಸರ್. ಪೊಲೀಸ್ ಅವ್ರಿಗೂ ಅಡ್ಡಾಡ್ಸ್ಕೊಂಡು ಹೊಡೆದ್ರು ಸರ್. ಅವರು ಅವ್ರ ಗಾಡಿ ಮೇಲೆಲ್ಲ ಕಲ್ಲೆಲ್ಲ ಹೊಡೆದ್ರು ಸರ್. ಅದಕ್ಕೆ ಓಡಿದ್ರು ಸರ್ ಪೊಲೀಸ್ ಅವರು. ಎಷ್ಟು ಜನ ಬಂದು ನಿಮ್ಮ ಅಂಗಡಿ ಮೇಲೆ ಅಟ್ಯಾಕ್ ಮಾಡಿ? ಅಂದ್ರೆ 100 ರಿಂದ 150 ಜನ ಇದ್ರು ಸರ್. ಎಲ್ಲ ಅಂದ್ರೆ ಅನ್ಯ ಕೋಮ್ನವರು ಇದ್ರ ಅಂತ? ಅವರೇ ಇದ್ರು ಸರ್. ಅಂದ್ರೆ ಎಲ್ಲ ಇದೇ ಏರಿಯಾದವರ? ಇಲ್ಲೇ ಸರ್, ಎಲ್ಲ ಅಕ್ಕಪಕ್ಕದವರೇ ಇದ್ದಿದ್ದು ಸರ್. ಟಾರ್ಗೆಟ್ ಮಾಡ್ಕೊಂಡೆ ಸರ್ ಮಾಡಿರೋದು ಅದೆಲ್ಲ. ಯಾವ ಕಾರಣಕ್ಕೋಸ್ಕರ ನಿಮ್ಮನ್ನ ಟಾರ್ಗೆಟ್ ಮಾಡಿದ್ರು ಸರ್? ಸರ್ ಅವ್ರ ಏರಿಯಾದಲ್ಲಿ ಐತೆ ಅಂತಾನೆ ಮಾಡ್ಕೊಂಡಿರೋದು ಸರ್. ಇನ್ನೇನು ನಮಗೂ ಅವ್ರಿಗೂ ಏನು ಇರ್ಲಿಲ್ಲ ಸರ್. ನಾವು ಯಾವುದೇ ಥರದ್ದು ಏನು ತೊಂದರೆ ಕೊಡ್ತಾ ಇರ್ಲಿಲ್ಲ ಸರ್ ಯಾರಿಗೂ.
ನಮ್ಮ ವ್ಯವಹಾರ ಆಯ್ತು, ನಮ್ಮ ಮನೆ ಆಯ್ತು ಸರ್.